ಬಟ್ ಈ ಪ್ರಕರಣದಲ್ಲಿ 3 ಲಕ್ಷ ರೂಪಾಯಿ ವಿಚಾರ, ಈ ವಿಚಾರದಲ್ಲಿ ದರ್ಶನ್ ಪತ್ನಿಗೆ ನೋಟಿಸನ್ನು ಕೊಟ್ಟಿದ್ದರು ಪೊಲೀಸರು. ₹3 ಲಕ್ಷ ವಿಚಾರದಲ್ಲಿ ದರ್ಶನ್ ಪತ್ನಿಗೆ ನೋಟಿಸನ್ನು ಕೊಟ್ಟಿದ್ದರು. ನೋಟಿಸ್ ಕೊಟ್ಟು ಬುಧವಾರ ವಿಚಾರಣೆಗೆ ಕರೆದಿದ್ದರು ಪೊಲೀಸರು. 5 ಗಂಟೆಗಳ ಸುದೀರ್ಘ ವಿಚಾರಣೆಗೆ ಒಳಗಾಗಿದ್ದರು ವಿಜಯಲಕ್ಷ್ಮಿ. ದರ್ಶನ್ ತಲುಪಿಸಿದ್ದ ಹಣ ಪೊಲೀಸರ ವಶಕ್ಕೆ ಕೊಟ್ಟರಂತೆ ವಿಜಯಲಕ್ಷ್ಮಿ. ತಗೊಳ್ಳಿ, ದರ್ಶನ್ ನನಗೆ ತಲುಪಿಸಿದ 3 ಲಕ್ಷ ಅಂತ. ಈ 3 ಲಕ್ಷ ಹಣ ಪೊಲೀಸ್ ಸುಪರ್ದಿಗೆ ಕೊಡ್ತಾರೆ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅವರಿಗೆ ಹಣ ಕೊಟ್ಟಿದ್ಯಾರು? ಮೇಕಪ್ ಮ್ಯಾನ್. ಹಾಗಾದರೆ ಪೊಲೀಸರು ಮೈಸೂರು ರೂಮ್ನಲ್ಲಿ ಇದನ್ನು ವಶಕ್ಕೆ ಪಡ್ಕೊಂಡಿದ್ರಾ 3 ಲಕ್ಷನ? ಆಗಲೇ ವಶಕ್ಕೆ ಪಡ್ಕೊಂಡಿದ್ರೆ ಅದು ವಿಜಯಲಕ್ಷ್ಮಿ ಕೈಗೆ ಹೋಗಿದ್ದು ಹೇಗೆ? ಇದು ಕೂಡ ಒಂದು ಅನುಮಾನ ಮೂಡ್ತಾ ಇದೆ. 3 ಲಕ್ಷ ರೂಪಾಯಿನ ಇವರು ಮೈಸೂರಿನ ಹೋಟೆಲ್ ರೂಮ್ನಲ್ಲಿ ವಶಕ್ಕೆ ಪಡ್ಕೊಂಡಿದ್ರಾ? ಯಾರ ರೂಮ್ನಲ್ಲಿ ವಶಕ್ಕೆ ಪಡ್ಕೊಂಡಿದ್ರು? ಅಥವಾ ಬರೀ 3 ಲಕ್ಷ ರೂಪಾಯಿ ನೋಡಿದ್ರೆ? ಇದ್ರ ಬಗ್ಗೆ ಒಂದು ಗೊಂದಲ ಇದೆ. ಆ್ಯಕ್ಚುಲಿ ಗೊಂದಲ ಇದೆ. 3 ಲಕ್ಷ ರೂಪಾಯಿನ ಪೊಲೀಸರೇ ಸೀಸ್ ಮಾಡಿದರೆ ವಿಜಯಲಕ್ಷ್ಮಿ ಯಾಕೆ ಕೊಡ್ತಾರೆ 3 ಲಕ್ಷನ ಪೊಲೀಸರಿಗೆ? ಅಥವಾ 3 ಲಕ್ಷ ಆಲ್ರೆಡಿ ವಿಜಯಲಕ್ಷ್ಮಿಗೆ ಮೇಕಪ್ ಮ್ಯಾನ್ ಕೊಟ್ಟಿದ್ರೆ 3 ಲಕ್ಷ ಇತ್ತು ಅಂತ ಪೊಲೀಸರಿಗೆ ಹೆಂಗೆ ಗೊತ್ತಾಗುತ್ತೆ? ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ಈ ವಿಚಾರದಲ್ಲಿ. ಬಟ್ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ವಿಜಯಲಕ್ಷ್ಮಿ ಹತ್ರ 3 ಲಕ್ಷ ಇತ್ತಂತೆ, ಅದನ್ನು ಅವರು ಪೊಲೀಸರ ಸುಪರ್ದಿಗೆ ಕೊಟ್ಟಿದ್ದಾರೆ ಅಂತ. ಹಾಗಾದರೆ ವಿಜಯಲಕ್ಷ್ಮಿ ಅವರಿಗೆ ಮೇಕಪ್ ಮ್ಯಾನ್ 3 ಲಕ್ಷ ತಲುಪಿಸ್ಬಿಟ್ಟಿದ್ದ ಆಲ್ರೆಡಿ, ಹಾಗೆ ಅನ್ಕೋಬೇಕು. ಸೊ ಪೊಲೀಸರು ಏನೂ ರಿಕವರಿ ಮಾಡ್ಕೊಂಡಿಲ್ಲ ಹೋಟೆಲ್ ರೂಮ್ನಿಂದ. ಇದು ಸ್ವಲ್ಪ ಗೊಂದಲಮಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಇದು ಹೆಂಗೆ ಇದು? ಈಗ ರಾಡಿಸನ್ ಬ್ಲೂ ಹೋಟೆಲ್ ಮೇಲೆ ಸ್ಥಳ ಮಹಜರ್ಗೆ ಹೋದಾಗ 3 ಲಕ್ಷ ಪೊಲೀಸರಿಗೆ ಸಿಕ್ಕಿದ್ರೆ ಅವರೇ ಸೀಸ್ ಮಾಡಿರ್ತಾರೆ. ವಿಜಯಲಕ್ಷ್ಮಿ ಕೈಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ವಿಜಯಲಕ್ಷ್ಮಿ ಕೈಗೆ ಹೋಗಿದೆ ಅಂತಂದರೆ ಗನ್ಮ್ಯಾನ್ ತಂದು ಕೊಟ್ಟಿರಬೇಕು. ಅವಾಗ ಪೊಲೀಸರಿಗೆ 3 ಲಕ್ಷ ಇತ್ತು ಅಂತ ಹೆಂಗೆ ಗೊತ್ತಾಗುತ್ತೆ? ಏನಿದು ಗೊಂದಲ ಅಂತ? ಖಂಡಿತ ಏನು ಮೈಸೂರಿನ ಹೋಟೆಲಿಗೆ ದರ್ಶನನ್ನು ಕರೆದುಕೊಂಡು ಹೋಗಿರೋದಿಲ್ಲ ಮಹಾಜರ್ಗೆ, ಯಾಕಂದರೆ ಕಾನೂನಿನ ಪ್ರಾಬ್ಲಮ್ ಆಗುತ್ತೆ ಅಂತ. ಈ ನಿಟ್ಟಿನಲ್ಲಿ ದರ್ಶನ ಆಪ್ತವಲಿದ್ದಾನೆ ಮೈಸೂರಲ್ಲಿ ಅದೇ ಹೋಟೆಲಲ್ಲಿ ಹೋಗಿ ಏನು ಭಾನುವಾರದ ನಂತರದಲ್ಲಿ, ಅಂದರೆ ಇಲ್ಲಿ ಶವ ವಿಲೇವಾರಿ ಎಲ್ಲ ಆದ ನಂತರದಲ್ಲಿ ಹೋಗಿದ್ದಂತಹ ನಾಗರಾಜ್ ಮತ್ತು ಮತ್ತೊಬ್ಬ ಸ್ನೇಹಿತ ಅಂದರೆ ಆಪ್ತ ಲಕ್ಷ್ಮಣ್, ದರ್ಶನ್ ಅವರ ಚಾಲಕ ಏನಿದ್ದಾರೆ ಅವರನ್ನು ಕರ್ಕೊಂಡೋಗಿ ಅಲ್ಲಿ ಸ್ಪಾಟ್ ಮಾಜರ್ ಮಾಡ್ತಾರೆ. ಆ ಸ್ಪಾಟ್ ಮಾಜರ್ ಮಾಡೋ ಸಂದರ್ಭದಲ್ಲಿ ಹೋಟೆಲ್ ರೂಮಲ್ಲಿ ಇಲ್ಲಿ ನಾವು 3 ಲಕ್ಷ ಇಟ್ಟಿದ್ವಿ ಅನ್ನೋ ಮಾಹಿತಿನ, ಆ 3 ಲಕ್ಷ ದುಡ್ಡನ್ನು ಮೇಕಪ್ ಮ್ಯಾನ್ ಮೂಲಕ, ಅಂದರೆ ದರ್ಶನ್ ಅವರ ಪರ್ಸನಲ್ ಮೇಕಪ್ ಮ್ಯಾನ್ ಮೂಲಕ ಪತ್ನಿ ವಿಜಯಲಕ್ಷ್ಮಿಗೆ ತಲುಪಿಸು ಅಂತ ತಿಳಿಸಿರ್ತಾರೆ. ಅದನ್ನು ಅವ್ರು ತಲುಪಿಸಿದ್ದಾರೆ ಅಂತ ಒಂದು ಮಾಹಿತಿನ ನೀಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಪೊಲೀಸರು ಮಾಜರ್ಗೆ ಹೋದಾಗ ಆ ಹಣವನ್ನು ಇದನ್ನು ರಿಕವರಿ ಮಾಡಿಕೊಳ್ಳುವಂಥ ಕೆಲಸ ಮಾಡಿರ್ತಾರೆ. ಈ ರೀತಿ ನಿಮಗೆ ಮೈಸೂರಿಂದ ಒಂದು ಹಣ ಬಂದಿತ್ತಲ್ಲ, ಆ ಹಣನ ತಂದು ಕೊಡಿ ಅಂತ ಕೇಳಿರ್ತಾರೆ. ಅದನ್ನು ವಿಜಯಲಕ್ಷ್ಮಿ ಅವರು ತಂದು ಕೊಟ್ಟಿದ್ದಾರೆ. ಅದನ್ನು ಪೊಲೀಸರು ಈಗ ರಿಕವರಿ ಮಾಡ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ವಿಜಯಲಕ್ಷ್ಮಿ ಅವರು ಮನೆಯಲ್ಲಿದ್ದಂತಹ ಅಂದರೆ ದರ್ಶನ್ ಕೊಲೆ ಸಂದರ್ಭದಲ್ಲಿ ಧರಿಸಿದಂಥ ಶೂ ಆಗಿರ್ಬೋದು, ಅದು ಸಹ ಕೆಲವು ಅಮೂಲ್ಯ ವಸ್ತುಗಳನ್ನು ಮೇಕಪ್ ಮ್ಯಾನ್ ಮೂಲಕ ತಲುಪಿಸಿದ್ರು ಅಂತ ಒಂದು ಉಲ್ಲೇಖನ ಈಗಾಗಲೇ ರಿಮಾಂಡ್ ಕಾಪಿಲ್ ಮಾಡಿದರು. ಆ ವಸ್ತುಗಳನ್ನ ಪಡೆಯೋ ಸಂದರ್ಭದಲ್ಲಿ ಆ ಶೂ ಜೊತೆಗೆ 3 ಲಕ್ಷ ಹಣವನ್ನು ಸಹ ಪತ್ನಿ ವಿಜಯಲಕ್ಷ್ಮಿ ಕಡೆಯಿಂದ ಪಡೆದು ಅವರನ್ನು ಬುಧವಾರ ಕರೆತಂದು ಇಲ್ಲಿ ಸುದೀರ್ಘ 5 ಗಂಟೆಗಳ ಕಾಲ ವಿಚಾರಣೆ ನಡೆಸ್ತಾರೆ. ಯಾವ ಸಂದರ್ಭದಲ್ಲಿ ಬಂದಿದ್ರು ಅಥವಾ ನೇರವಾಗಿ ಬಂದು ಮಾತಾಡಿದ್ರ, ಏನಕ್ಕೆ ಇದು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆನೂ ವಿಚಾರಣೆ ಮಾಡ್ತಾರೆ. ಇದಕ್ಕೆಲ್ಲದಕ್ಕೂ ಅವರು ಉತ್ತರಗಳನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೆ ಅಷ್ಟು ಸ್ಪಷ್ಟತೆ ಇಲ್ಲ, ಯಾಕಂದರೆ ಮೇಕಪ್ ಮ್ಯಾನ್ ತಂದು ಕೊಟ್ಟಿದ್ದನ್ನು ನಾನು ಇಟ್ಕೊಂಡಿದ್ದೆ ಅನ್ನುವಂಥ ಉತ್ತರಗಳನ್ನ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ವಿಚಾರಣೆ ಇನ್ನೂ ಮುಂದುವರಿಸ್ತಿದ್ದಾರೆ. ಈ ಎಲ್ಲ ಕಾರಣಗಳನ್ನ ನೀಡುತ್ತಾ, ಯಾಕಂದರೆ ಒಟ್ಟಾರೆ 40 ಲಕ್ಷ ಏನು ಕ್ಯಾಶ್ ಇದೆ, ಆ ಕ್ಯಾಶ್ ಎಲ್ಲಿಂದ ಬಂತು, ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸಬೇಕಾಗಿದೆ. ಮತ್ತು ಯಾವ ಕಾರಣಕ್ಕೆ ಅಷ್ಟು ದುಡ್ಡನ್ನು ಇಟ್ಕೊಂಡಿದ್ರು. ಈಗ ನೀವು ಹೇಳೋದಾಗ್ಲೇ ಎಲ್ಲಿ ನಾನು ಮುಂಚೆನೇ ಜೈಲಿಗೆ ಹೋಗ್ಬಿಡ್ತೀನಿ ಅನ್ನೋ ಕಾರಣ ಖರ್ಚಿಗಿರ್ಚಿ ಕೊಟ್ಟಿದ್ರಾ ಅಂತ ಆ ಪ್ರಶ್ನೆನೂ ಸಹ ಈಗ ಕಾಡ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಾರುತಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಿನಲ್ಲಿ ಹಣದ ಮೂಲವನ್ನು ಕೆದಕಬೇಕು. ಬಟ್ ಕೋಟಿಗಟ್ಟಲೆ ಒಂದು ಸಿನಿಮಾಗೆ ಸಂಭಾವನೆ ತಗೊಳ್ತಕ್ಕಂಥ ದರ್ಶನ್ಗೆ 40 ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಂಡಿರಲ್ವಾ ಅಂತ ಒಂದು ಅನುಮಾನ ಮೂಡುತ್ತೆ. ಇನ್ನು ಹೊಸ ರಿಮ್ಯಾಂಡ್ ಕಾಪಿ ನಿನ್ನೆ ಏನು ಕೋರ್ಟಿಗೆ ಸಲ್ಲಿಸಿದ್ದಾರೆ, ಅದರಲ್ಲಿ ಏನಿದೆ ನೋಡಿ. ಅದರಲ್ಲಿ ಹೇಳ್ತಾರೆ, ಪವಿತ್ರ ಗೌಡ ಪ್ರಚೋದನೆಯಿಂದಲೇ ರೇಣುಕಾಸ್ವಾಮಿಯ ಕೊಲೆಯಾಗಿದೆ. ಇಡೀ ಘಟನೆಗೆ ಪವಿತ್ರ ಗೌಡ ನೇರ ಕಾರಣ ಅಂತ ಹೇಳ್ತಾರೆ ಅವರು. ಕೊಲೆಗೆ ಒಳಸಂಚು ರೂಪಿಸಿದ್ದೇ ನಟಿ ಪವಿತ್ರ ಗೌಡ ಅಂತೆ. ಒಳಸಂಚು ಅಂತಂದರೆ ಆ ರೇಣುಕಾಸ್ವಾಮಿಯನ್ನು ಚಾಟ್ ಮುಖಾಂತರ ವಿಶ್ವಾಸಕ್ಕೆ ತಗೋತಾರೆ ಪವಿತ್ರ ಗೌಡ. ಇವರೇ ಚಾಟ್ ಮಾಡ್ತಾರೆ, ಮೀಟ್ ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು. ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ
ನಟ ದರ್ಶನ್ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರೆ ಹೊಸ ರಿಮ್ಯಾಂಡ್ ಕಾಪಿಯಲ್ಲಿ. ಕೊಲೆ ಕೃತ್ಯದಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ನಟ ದರ್ಶನ್ ಕ್ರಿಮಿನಲ್ ಹಿನ್ನೆಲೆ ಹೊಂದಿರತಕ್ಕಂಥ ಆರೋಪಿ. ಹಳೆ ಕೇಸ್ಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಆತನದ್ದು ಏನೇನಾಗಿದೆ ಅಂದರೆ ಈಗ 13 ವರ್ಷದ ಹಿಂದೆ ಹೆಂಡತಿಗೆ ಹೊಡೆದ್ಬಿಟ್ಟು ಜೈಲು ಸೇರಿದ್ರಲ್ಲ, ಅಲ್ಲಿಂದ ಇಲ್ಲಿ ತನಕ ಯಾವ್ಯಾವ ಕೇಸ್ನಲ್ಲಿ ಇದು ಜೈಲು ಇದು ಏನು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಂತ. A4 ರಾಘವೇಂದ್ರ, A15 ಕಾರ್ತಿಕ್, A16 ಕೇಶವಮೂರ್ತಿ, ರೇಣುಕಾ ಕೊಲೆಗೆ ಅಭಿಮಾನಿ ಬಳಗ ಮತ್ತು ಹಣವನ್ನು ಬಳಸಿದ್ದಾರೆ ದರ್ಶನ್ ಅಂತ ಇದೊಂದು ಆರೋಪ ಇದು.